ಈಗ ನಾವು ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಮಾಡ್ಕೊಂಡಿದ್ವಿ. ನಿನ್ನೆ ಕೋರ್ಟಲ್ಲಿ ಯಾರೋ PL ಹಾಕಿದ್ರು. PL ಹಾಕಿದ್ಮೇಲೆ ಮುಷ್ಕರವನ್ನು ಒಂದು ದಿನ ಮುಂದಕ್ಕೆ ಹಾಕಿ ಅಂತ ಹೈಕೋರ್ಟ್ ಡೈರೆಕ್ಷನ್ಸ್ ಇತ್ತು. ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನೌಕರರು ಮತ್ತು ಅವರ ಮುಖಂಡರು ಹೈಕೋರ್ಟ್ ತೀರ್ಮಾನಕ್ಕೆ ಗೌರವ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವರು ಕೆಲವು ಕಡೆ ಬೆಂಗಳೂರಲ್ಲಿ 100ಕ್ಕೆ 100 ಭಾಗ ಬಸ್ಸಸ್ ಓಡ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಆಪ್ರೇಷನ್ಸು ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ನೋಡ್ತೀವಿ, ಇವತ್ತು ಕೋರ್ಟ್ ಮತ್ತು ಇವತ್ತು ಕೇಸ್ ಇದೆ, ಏನು ತೀರ್ಮಾನ ಆಗುತ್ತೋ ನೋಡ್ತೀವಿ. ಇಲ್ಲಾಂದರೆ ನಾಳೆಯಿಂದ ಪರ್ಯಾಯ ವ್ಯವಸ್ಥೆ 100% ಮಾಡ್ಕೊಳ್ಳೋಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಆಗೋಗಿತ್ತು. ಆದರೆ ಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಲ್ಲ, ಅದನ್ನು ಕೋರ್ಟ್ಗೆ ಏನು ಆದೇಶ ಕೊಟ್ಟಿದ್ರು ಅದಕ್ಕೆ ಗೌರವ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ನೋಡೋಣ ಇವತ್ತು ಮತ್ತೆ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡ್ತಾರೆ. ಮತ್ತು ನಾವು ಪ್ರಿಪ್ರೇಷನ್ಸ್ ಅಂತೂ 100% ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಮಾಡ್ಕೊಳ್ತೀವಿ. ಕೆಲವು ಕಡೆ ಖಾಸಗಿ ಬಸ್ಗಳನ್ನು ಈಗಾಗಲೇ ಆಪರೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಈಗ ಕೆಲವು ಕಡೆ ಅವರು ಹೇಳ್ತಿದ್ರು ಇನ್ನೂ 10 ರೂಪಾಯಿ ಕಡಿಮೆ ಓಡಿಸ್ತೀವಿ ಅಂತಿದ್ರು. ಆದರೆ ಈಗ 50 ರೂಪಾಯಿ ಹೆಚ್ಚುವರಿಯಾಗಿ ವಸೂಲಿ ಮಾಡ್ತಾ ಇರೋದು ಕೂಡ ನಡೀತಾ ಇದೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ನಿರ್ದೇಶನ ಅವರಿಗೆ ಏನು ನಾವೇನು BMTC ಅವರು KSRTC ನಾವೇನು ರೇಟು ತಗೊಳ್ತಾ ಇದ್ದೋ ಅದೇ ರೇಟೇ ತಗೋಬೇಕು ಅಂತ ಅವ್ರಿಗೆಲ್ಲ ಕೂಡ ಹೇಳಿದ್ವಿ. ಎಲ್ಲ ಒಬ್ಬರೋ ಇಬ್ಬರೋ ಮಾಡಿರ್ಬೋದು, ಎಲ್ಲರೂ ಆ ರೀತಿ ಮಾಡಿರೋದಿಲ್ಲ. ನೋಡೋಣ ಇವತ್ತು ಕೋರ್ಟು ಏನು ಆದೇಶ ಕೊಡ್ತಾರೋ ನೋಡಿಕೊಂಡು ನಾಳೆಯಿಂದ ವ್ಯವಸ್ಥಿತವಾಗಿ ಪೂರ್ತಿ ಮಾಡ್ಕೊಳ್ತೀವಿ. ಇವತ್ತಿನೇ ಮಾಡ್ಕೊಂಡಿದ್ವಿ, ಆದರೆ ಕೋರ್ಟ್ ಆದೇಶ ಇತ್ತಲ್ಲ, ನಾವು ಅವರೆಲ್ಲ ಭಾಗವಹಿಸ್ತಾರೆ ಅಂದರೆ ಕೆಲಸದಲ್ಲಿ ಭಾಗವಹಿಸ್ತಾರೆ ಅಂದ್ಕೊಂಡಿದ್ವಿ. ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ.